ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಭಿ ಕ್ಲಿಪ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾವು ಪ್ರಿವಿಯಸ್ ಕ್ಲಾಸ್ಗಳಲ್ಲಿ ಮೊದಲಿಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಬಗ್ಗೆ ಹೇಳ್ತಿದ್ದೆವು. ಆ್ಯಂಡ್ ಆದ ತಕ್ಷಣ ಅಗ್ರಿಕಲ್ಚರಲ್ ರಿಲೇಟೆಡ್ ಅಡ್ವಾನ್ಸ್ಮೆಂಟ್ಸ್ ಇನ್ ಅಗ್ರಿಕಲ್ಚರ್ ಹಾಗೆ ಹೀಗೆ ವಿಡಿಯೋ ಮಾಡಿದ್ದೇವೆ. ಹಾಗೆ ಅದರಂತೆ ಕೃಷಿ ಮೇಳದ ವಿಡಿಯೋ ಸಹ ಮಾಡಿದ್ದೇನೆ. ಈಗ ನಾನು ಭಾಳ ಜನ ರೈತರಿಗೆ ಏನಪ್ಪ ಅಂದ್ರೆ, ರೈತರಿಗೆ ಹೊಲದಾಗ ಬರೋಂಥ ಸ್ಕೀಮ್, ಸಬ್ಸಿಡಿ ಮತ್ತು ಲೋನ್ಸ್ಗಳು ಭಾಳ ಮಂದಿ ರೈತರಿಗೆ ಗೊತ್ತಿರಲ್ಲ. ಅದಕ್ಕಾಗಿ ನಾ ಏನು ಮಾಡ್ಬೇಕಂತ ಮಾಡೀನಂದ್ರೆ, ಈಗ ಒಂದಿಷ್ಟು ದಿನ ರೈತರಿಗೆ ಇರುವಂತಹ ಅಗ್ರಿಕಲ್ಚರಲ್ ಲೋನ್ಸ್, ಸಬ್ಸಿಡಿ ಮತ್ತು ಏನಾದರೂ ಅಗ್ರಿಕಲ್ಚರ್ ರಿಲೇಟೆಡ್ ಎಲ್ಲ ಒಂದು ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ಬೇಕಂತ ಮಾಡೀನಿ. ಹ್ಯಾಂಗೆ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡೋದು, ಏನು ಸಿಗ್ತೈತಿ, ಎಷ್ಟು ಪರಿಹಾರ, ಸಬ್ಸಿಡಿ, ಲೋನ್ ಹೆಂಗೆ ಸಿಗ್ತದೆ ಎಲ್ಲದರ ಬಗ್ಗೆ ನಾವು ವಿಡಿಯೋ ಮಾಡ್ತೇನೆ. ಮೊದಲನೇದಾಗಿ PMKSY ಅಂದರೆ ಪ್ರೈಮ್ ಮಿನಿಸ್ಟರ್ ಕೃಷಿ ಸಿಂಚಾಯಿ ಯೋಜನೆ, ಈ ಒಂದು ಸ್ಕೀಮ್. ಈ ಸ್ಕೀಮ್ನ ಬಗ್ಗೆ ಸಂಪೂರ್ಣ ಮಾಹಿತಿನ ನಾವು ಈ ಒಂದು ವಿಡಿಯೋದಾಗ ತಿಳ್ಕೊಳ್ಳೋಣ. ಹಾಗೆ ಮುಂದಿನ ದಿನಮಾನಗಳಲ್ಲಿ ಬೇರೆ ಸಬ್ಸಿಡಿ ಅಥವಾ ಸ್ಕೀಮ್ಸ್ ಹಾಗೆ ಮುಂತಾದ ಲೋನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಈ ಒಂದು PMKSY, ಈ ಒಂದು ಯೋಜನೆಯಿಂದ ಏನೇನು ಪ್ರಯೋಜನ ಐತಿ, ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ಗೆ ಸಹಾಯಧನ ಇದೆ, ನಾನು ಅರ್ಹನಿದ್ದೇನೆ, ಎಷ್ಟು ಹಣ ಸಿಗ್ತದೆ, ಯಾವ ದಾಖಲೆ ಬೇಕು, ಅರ್ಜಿಯಲ್ಲಿ ಹಾಕಬೇಕು, ಕರ್ನಾಟಕದಾಗ ಯಾವ ಇಲಾಖೆ ಒಳಗೆ ಸಂಪರ್ಕ ಮಾಡ್ಬೇಕು, ನಾವು ಅರ್ಜಿ ಹಾಕಿದ ನಂತರ ಏನಾಗ್ತದೆ, ಸಬ್ಸಿಡಿ ಮತ್ತು ಹೆಂಗೆ ಬರ್ತೈತಿ, ಯಾವಾಗ ಬರ್ತದೆ, ಹೀಗೆ ಭಾಳಷ್ಟು ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ. ಇದು ಡೈರೆಕ್ಟ್ ಹೇಳಿದ್ರೆ ಭಾಳ ಜನ ರೈತರಿಗೆ ಅರ್ಥ ಆಗಲ್ಲ. ಅದಕ್ಕಾಗಿ ಒಬ್ಬ ರೈತಂದು ಎಕ್ಸಾಂಪಲ್ ತೊಗೊಂಡು ನಾವು ಈ ಒಂದು ಸ್ಕೀಮ್ನ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ರೈತನ ಹೆಸರು ಏನಪ್ಪ ಅಂದ್ರೆ ಮಹೇಶ್ ಅಂಥೇಳಿ. ಅವ ಎಲ್ಲಿ ಅದಾನಂದ್ರೆ ಕರ್ನಾಟಕದಾಗ ಅದಾನ. ಕರ್ನಾಟಕದಲ್ಲಿ ಒಬ್ಬ ರೈತ ಮಹೇಶ್. ಮತ್ತು ಈ ಯೋಜನೆ ರೈತರಿಗೆ ನಿಜವಾಗಿ ಏನು ಪ್ರಯೋಜನ, ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ಗೆ ಸಹಾಯಧನ ಇದೆ, ಯಾರ್ಯಾರು ಅರ್ಹರು ಅಂತ ನೋಡೋಣ. ಮೊದಲಿಗೆ ನಮ್ಮ ರೈತ ಮಹೇಶ್ ಅವರು ಏನಪ್ಪ ಅಂದ್ರೆ ಕರ್ನಾಟಕದಾಗ 2 ಹೆಕ್ಟೇರ್ ಅಂದ್ರೆ 5 ಎಕರೆ ಹೊಲ ಅದ. ಒಂದು ರೈತ ಅದಾನ ಮತ್ತು ತಮ್ಮ ಜಮೀನ್ದಾಗ ತರಕಾರಿ ಮತ್ತು ತೋಟಗಾರಿಕೆ ಬೆಳೆಗಳು ಬೆಳಿತಾನವ. ಅದಾಯ್ತಾ. ನೆಕ್ಸ್ಟ್ ಆದರೆ ಅವನಿಗೆ ಒಂದು 3 ಸಮಸ್ಯೆ ಅದಾವ, ಅಂದ್ರೆ ಒಂದು 3 ಪ್ರಾಬ್ಲಮ್ಸ್ ಅದಾವ ಅವನಿಗೆ ಹೊಲದಾಗ. ಅವೇನಪ್ಪ ಅಂದ್ರೆ, ಒಂದನೇದು ನೀರಿನ ಕೊರತೆ ಅದ ಅವನಿಗೆ. ಎರಡನೇದು ನೀರಾಗ ಹೊಲಕ್ಕೆ ಹಾರಿಸಿದಾಗ ಸಾಕಷ್ಟು ನೀರು ಏನಾಗ್ತದೆ, ವ್ಯರ್ಥವಾಗ್ತದೆ, ಯೂಸ್ ಆಗಲ್ಲ ಕರೆಕ್ಟಾಗಿ. ಮತ್ತು ಮೂರನೇದು ಏನಂದ್ರೆ ಡ್ರಿಪ್ ವ್ಯವಸ್ಥೆ ಅಳವಡಿಸಿಕೊಳ್ಳಕ್ಕೆ ಆರಂಭದ ಖರ್ಚು ಹೆಚ್ಚದ, ಅದಕ್ಕೆ ಅವನ ಕಡೆಯಿಂದ ಆಗಲ್ಲ. ಇವೊಂದು 3 ಸಮಸ್ಯೆಗಳು ಅವನಿಗೆ ಅದಾವ. ಆಗ ಮಹೇಶ್ ಅವರಿಗೆ ಒಂದು ಪ್ರಶ್ನೆ ಬರ್ತದೆ, ಏನಪ್ಪ ಅಂದ್ರೆ ಸರ್ಕಾರದಿಂದ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಅಳವಡಿಸಿಕೊಳ್ಳಕ್ಕೆ ಏನಾರ ಸಹಾಯಧನ ಸಿಗುತ್ತದೆ ಏನಂತೇಳಿ ಒಂದು ಡೌಟ್ ಅವನಿಗೆ, ಕ್ವಶನ್ ಬಂತು. ಇಲ್ಲಿಂದ ನಮ್ಮ PMKSYಗೆ ಸಂಬಂಧಿಸಿದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಹೇಶ್ ಅವರಿಗೆ ಈ ಯೋಜನೆಯಿಂದ ಏನು ಪ್ರಯೋಜನಪ್ಪ ನೋಡೋಣ ಬರ್ರಿ. PMKSY ಅಂದರೆ ಪ್ರೈಮ್ ಮಿನಿಸ್ಟರ್ ಕೃಷಿ ಸಿಂಚಾಯಿ ಯೋಜನಾ. ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ, ಕೃಷಿಗೆ ನೀರಿನ ಲಭ್ಯತೆ ಮತ್ತು ನೀರಿನ ಪರಿಣಾಮಕಾರಿ ಬಳಕೆಯನ್ನು ಹೆಚ್ಚಿಸುವುದು. ಮೈಕ್ರೋ ಇರಿಗೇಷನ್ ಮೂಲಕ ಅಂದರೆ ಡ್ರಿಪ್ ನೀರನ್ನು ಸಸ್ಯದ ಬೇರು ಪ್ರದೇಶಕ್ಕೆ ಮಾತ್ರ ಹಾಕಿ ನೀಡ್ತದಲ್ಲ, ಭಾಳ ನೀರು ವೇಸ್ಟ್ ಆಗಲ್ಲ. ಇನ್ನೊಂದು ಸ್ಪ್ರಿಂಕ್ಲರ್ ಸ್ಪ್ರೇ, ನೀರು ಸ್ಪ್ರೇ ರೂಪದಾಗ ಬೆಳೆಗಳಿಗೆ ಹಾಕ್ತದೆ, ವೇಸ್ಟ್ ಇಲ್ಲಿ ಕಡಿಮೆ ಆಗತ್ತೈತೆ. ಇದರಿಂದ ಏನಪ್ಪ ಅಂದ್ರೆ ಸಾಂಪ್ರದಾಯಿಕ ಫ್ಲಡ್ ಇರಿಗೇಷನ್ ಅಂದ್ರೆ ನಾವು ಕೌಲಿಗೆ ಡೈರೆಕ್ಟಾಗಿ ಹೊಲಕ್ಕೆ ಬಿಡ್ತೇವಲ್ಲ, ಅದಕ್ಕೆ ಹೋಲಿಸಿದ್ರೆ ಇವೆರಡು ಡ್ರಿಪ್ ಇರಿಗೇಷನ್ ಮತ್ತು ಸ್ಪ್ರಿಂಕ್ಲರ್ ಇರಿಗೇಷನ್ ನೀರು ಕಡಿಮೆ ತಗೋತೈತೆ. ಮತ್ತು ICAR ಪ್ರಕಾರ ಮೈಕ್ರೋ ಇರಿಗೇಷನ್ನಲ್ಲಿ ನೀರಿನ ಬಳಕೆಯ ದಕ್ಷತೆ ಸುಮಾರು
80-95% ಇರ್ತದೆ. ಅದರ ಈ ಡೈರೆಕ್ಟ್ ಹೊಲದಾಗ ಬಿಡೋಂಥ ನೀರ್ದಾಗ 30-50% ಸರ್ಕಾರದ ಮಾಹಿತಿಯಲ್ಲಿ ಉಲ್ಲೇಖಿಸ್ತದೆ. ಅಂದ್ರೆ ಈ ಮಹೇಶ್ ಅವರಿಗೆ ಪ್ರಯೋಜನ ಕೇವಲ ಸಬ್ಸಿಡಿ ಹಣ ಮಾತ್ರವಲ್ಲ, ಅವರಿಗೆ ನೀರಿನ ಪರಿಣಾಮಕಾರಿ ಬಳಕೆ, ನೀರಾವರಿ ನಿರ್ವಹಣೆಯಲ್ಲಿ ಸುಧಾರಣೆ, ಬೆಳೆಗಳಿಗೆ ನಿಯಂತ್ರಿತ ನೀರು, ಫರ್ಟಿಗೇಷನ್ ಬಳಸುವ ಅವಕಾಶ, ನೀರಿನ ಕೊರತೆಯ ಪ್ರದೇಶದಲ್ಲಿ ಉತ್ತಮ ನಿರ್ವಹಣೆ ಮುಂತಾದ ಪ್ರಯೋಜನಗಳು ಅವನಿಗೇನು ಸಿಗ್ತಾವೆ. ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ಗೆ ಸಹಾಯಧನ ಇದೆಯೇ? ಅದೊಂದು ಪ್ರಶ್ನೆ. ಹೌದು, ಮೈಕ್ರೋ ಇರಿಗೇಷನ್ಗೆ ಕೇಂದ್ರ ಸರ್ಕಾರದ ಹಣಕಾಸಿನ ನೆರವು ಇದೆ. ಅದೇ ಡ್ರಿಪ್ ಇರಿಗೇಷನ್ ಮತ್ತು ಸ್ಪ್ರಿಂಕ್ಲರ್ ಇರಿಗೇಷನ್. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯ ಏನಂದ್ರೆ, ಪರ್ ಡ್ರಾಪ್ ಮೋರ್ ಕ್ರಾಪ್ ಅಥವಾ PDMC 2015ರಿಂದ 2016ರಿಂದ ಆರಂಭವಾಗಿ 2021-22ರವರೆಗೆ PMKSY ಒಂದು ಘಟಕವಾಗಿದೆ. 2022-23ರಾಗ PDMC ಒಂದು ಯಾವುದು ಕೊಟ್ಟರಂದ್ರೆ RKVI ಅಡಿಯಲ್ಲಿ ಜಾರಿಗೊಳಿಸಲಾಗುತ್ತದೆ. ಹೀಗಾಗಿ PMKSYಯಲ್ಲಿ ಡ್ರಿಪ್ ಸಬ್ಸಿಡಿ ಎಂದು ಸಾಮಾನ್ಯವಾಗಿ ಹೇಳೋ ಬದಲು PMKSYಗೆ ಸಂಬಂಧಿಸಿದ PDMC ಮೈಕ್ರೋ ಇರಿಗೇಷನ್ ಕಾರ್ಯಕ್ರಮ ಈಗ RKVI ಅಡಿಯಲ್ಲಿ ಜಾರಿಯಾಗಿದೆ. ಮಹೇಶ್ ಅವರಿಗೆ ಎಷ್ಟು ಸಹಾಯಧನ ಸಿಗಬಹುದು? ಪ್ರಸ್ತುತ ಕೇಂದ್ರ ಸರ್ಕಾರದಿಂದ ಮಾಹಿತಿಯ ಪ್ರಕಾರ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಂದ್ರೆ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸಿಗೆ 55% ನೀವು ಎಷ್ಟಾಗಿರ್ತೀರಿ ಅದರೊಳಗೆ 55% ಹಣಕಾಸಿಂದು ಒಂದು ಸಬ್ಸಿಡಿ ಕೊಡ್ತಾರೆ. ಮತ್ತು ಸ್ಮಾಲ್ ಮಾರ್ಜಿನಲ್ ಬಿಟ್ಟು ಮೀಡಿಯಮ್ ಲಾರ್ಜ್ ಫಾರ್ಮರ್ಸ್ಗಳಿಗೆ 45% ಹಣಕಾಸಿಂದು ಒಂದು ಸಬ್ಸಿಡಿ ಸಿಗುತ್ತದೆ. ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಅಳವಡಿಕೆಗೆ ಈ ಸಹಾಯಧನ ನಾವು ಯೂಸ್ ಮಾಡಬೇಕಾಗುತ್ತೆ. ಮತ್ತು ಮೈಕ್ರೋ ಇರಿಗೇಷನ್ ನೆರವು ಪ್ರತಿ ಬೆನಿಫಿಷರಿಗೆ ಗರಿಷ್ಠ 5 ಹೆಕ್ಟರ್ ಪ್ರದೇಶದವರೆಗೆ ಸೀಮಿತವಾಗಿದೆ. 5 ಹೆಕ್ಟರ್ ಇಷ್ಟೇ ಇರಬೇಕು ಅವನ ಹೊಲ. ಉದಾಹರಣೆಗೆ ಮಹೇಶ್ ಅವರು ಒಬ್ಬ ಅರ್ಹ ಸಣ್ಣ ರೈತರಾಗಿದ್ದಾರೆ ಎಂದುಕೊಳ್ಳೋಣ. ಸರ್ಕಾರವು ಯೋಜನೆ ಅಂಗೀಕರಿಸುವ ಅರ್ಹ ಯೋಜನೆ ವೆಚ್ಚ 1 ಲಕ್ಷ ರೂಪಾಯಿ ಕೊಡ್ತದೆ. ಯೋಜನೆ ಅಂದರೆ 1 ಲಕ್ಷ. 55% ನೆರವು ಅಂದ್ರೆ ಒಂದು 55,000 ರೂಪಾಯಿ ಒಂದು ಸಹಾಯಧನ ನೆರವು ಕೊಡ್ತಾನೆ, ಸಬ್ಸಿಡಿ. ಮತ್ತು ಸರ್ಕಾರದ ನೆರವು 55,000, ಉಳಿದ 45,000 ರೈತ ಹಾಕ್ಬೇಕಾಗ್ತದೆ. ಈಗ 55% ಗೌರ್ಮೆಂಟ್ ಕೊಡ್ತೈತೆ. ಮುಂದೆ ಮಹೇಶ್ ಅವರು ಅರ್ಹರೇ ಅಂದ್ರೆ ಅಪ್ಲೈ ಮಾಡ್ಲಿಕ್ಕೆ ಅರ್ಹ ಅದಾನ. ಇಲ್ಲಿ ಮಹೇಶ್ ಅವರು ಕೆಲವು ಮೂಲಭೂತ ಅರ್ಹತೆಗಳು ಪೂರೈಸಬೇಕಾಗ್ತದೆ. ಉದಾಹರಣೆಗೆ ಏನಂದ್ರೆ ಅವ್ರು ರೈತರಾಗಿರ್ಬೇಕು, ಅವರು ಜಮೀನು ಕಾನೂನುಬದ್ಧ ದಾಖಲೆಗಳಿರಬೇಕು, ಅಂದ್ರೆ ಪಹಣಿ ಮತ್ತು ಉತ್ತಾರಿ ಹಿಂಗಿರ್ತಾವಲ್ಲ ಅವು, ಮತ್ತು ಅವ್ರ ಜಮೀನು ಮತ್ತು ಬೆಳೆಗಳ ವಿವರ ಸರಿಯಾಗಿರ್ಬೇಕಾಗ್ತದೆ. ಮತ್ತು ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಮತ್ತು ಇತರ ಅಗತ್ಯ ದಾಖಲೆಗಳು ಅವ್ರ ಬಳಿ ಸರಿಯಾಗಿರ್ಬೇಕಾಗ್ತದೆ. ಪ್ರತಿಯೊಂದು ರಾಜ್ಯ ಮತ್ತು ಕಾರ್ಯಕ್ರಮದ ಪ್ರಸ್ತುತ ಮಾರ್ಗಸೂಚಿಗಳು ಬೇರೆ ಇರಬಹುದು, ಬೇರೆ ಇರ್ತೈತೆ. ನಾನು ರೈತ ಆದ್ದರಿಂದ ನನಗೆ ಖಂಡಿತ ಸಬ್ಸಿಡಿ ಬರುತ್ತದೆ ಎಂದು ಊಹಿಸಬಾರ್ದು. ನಾವು ಹೇಳಕ್ಕೆ ಬರೋದೇನಾರ್ಬೋದು ಬರ್ಬೋದು. ಮತ್ತು ಯಾವ್ಯಾವ ದಾಖಲೆಗಳು ಬೇಕಾಗ್ಬೋದಪ್ಪ ಅರ್ಜಿ ಹಾಕ್ಲಕ್ಕ ಅಂದ್ರೆ ಆಧಾರ್ ಕಾರ್ಡ್, RTC ಪಹಣಿ ಅಥವಾ ಜಮೀನಿನ ದಾಖಲೆ, ಬ್ಯಾಂಕ್ ಖಾತೆ ವಿವರ, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ಸಂಖ್ಯೆ, ರೈತರ ನೋಂದಣಿ ವಿವರ, ಜಮೀನಿನ ವಿವರ, ಬೆಳೆ ವಿವರ, ಅಗತ್ಯವಿದ್ದರೆ ಜಾತಿ ಅಥವಾ ವರ್ಗದ ದಾಖಲೆ, ಇತರ ಇಲಾಖೆಯ ಕೇಳುವ ದಾಖಲೆಗಳು. ಇವಿಷ್ಟು ನಾವು ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದ್ರೆ ಇವೆಲ್ಲ. ಮತ್ತು ಕರ್ನಾಟಕದಲ್ಲಿ ಮಹೇಶ್ ಎಲ್ಲಿ ಅರ್ಜಿ ಹಾಕ್ಬೇಕಪ್ಪ ಹಂಗಂದ್ರೆ, ಮಹೇಶ್ ಅವರು ಮೊದಲು ತಮ್ಮ ತಾಲೂಕಿಗೆ ಸಂಬಂಧಿಸಿದಂಥ ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಸ್ವಲ್ಪ ಸಂಪರ್ಕಿಸಿ ಕೆಲವಿಂದು ಇಷ್ಟು, ನನಗೆ ಮೈಕ್ರೋ ಇರಿಗೇಷನ್ಗೆ ಸಬ್ಸಿಡಿ ಬೇಕು, ಪ್ರಸ್ತುತ ಯಾವ ಯೋಜನೆ ಓಪನ್ ಇದೆ, ಅರ್ಜಿ ಯಾವ ಪೋರ್ಟಲ್ನಲ್ಲಿ ಹಾಕಬೇಕು, ಯಾವ ವೆಂಡರ್ರಿಂದ ಸಿಸ್ಟಮ್ ಅಳವಡಿಸಬೇಕು, ನನ್ನ ಜಮೀನಿಗೆ ಎಷ್ಟು ಸಬ್ಸಿಡಿ ಎಲಿಜಿಬಲ್ ಅಂತ ಹೇಳಿ ಒಂದು ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆಗೆ ಇನ್ನು ಕೇಳಬೇಕಾಗ್ತದೆ ರೈತ. ಆಮೇಲೆ ಮಹೇಶ್ ಅರ್ಜಿ ಹಾಕಿದ ನಂತರ ಏನಾಗ್ತದೆ ಅಂದ್ರೆ, ಫಸ್ಟಿಗೆ ನೋಂದಣಿ ಮಾಡ್ತಾನೆ, ಅರ್ಜಿ ಹಾಕ್ತಾನೆ, ಆಮೇಲೆ ದಾಖಲೆ ಪರಿಶೀಲನೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ತಾರೆ, ಜಮೀನು ಪರಿಶೀಲನೆ ಮಾಡ್ತಾರೆ,
ಆಮೇಲೆ ಅನುಮೋದನೆ ಮಾಡಿ ವ್ಯವಸ್ಥೆ ಅಳವಡಿಕೆ ಮಾಡಿದ ಬಳಿಕ ಪರಿಶೀಲನೆ ಮಾಡಿ ಸಬ್ಸಿಡಿ ಕೊಡ್ತಾರೆ. ಸಬ್ಸಿಡಿ ಕೈಗೆ ಯಾವಾಗ ಬರ್ತದಪ್ಪ, ನಾನು ಇಂದು ಅರ್ಜಿ ಹಾಕೀನಿ ನಾಳೆಗೆ ಸಬ್ಸಿಡಿ ಬರ್ತದೆ ಅಂತೇಳಿ ಏನಿಲ್ಲ, ಅದು ಲೇಟಾಗಿ ಬರ್ಬೋದು. ಮತ್ತು ಸಬ್ಸಿಡಿ ಬಿಡುಗಡೆ ಸಮಯವು ಏನಂದ್ರೆ ಅರ್ಜಿ ಪರಿಶೀಲನೆ ಮಾಡಬೇಕು, ಅನುಮೋದನೆ ಮಾಡಬೇಕು, ಸಿಸ್ಟಮ್ ಇನ್ಸ್ಟಾಲೇಷನ್ ಆದ ಬಳಿಕ ಫೀಲ್ಡ್ ವೆರಿಫಿಕೇಷನ್, ಡಾಕ್ಯುಮೆಂಟ್ ವೆರಿಫಿಕೇಷನ್, ಇಲಾಖೆಯ ಪ್ರಕ್ರಿಯೆ, ರಾಜ್ಯದ ಹಣಕಾಸು ವ್ಯವಸ್ಥೆ, ಬಜೆಟ್ ಎಲ್ಲ ನೋಡಿ ನಾವು ನೋಂದಣಿ ಮಾಡಿದ್ರೆ ಅವರು ಕೊಡ್ತಾರೆ ನಮಗೆ. ಮುಂದಪ್ಪ ಮಹೇಶ್ ಅವರಿಗೆ ಒಂದು ಮುಖ್ಯ ಎಚ್ಚರಿಕೆ ಏನಂದ್ರೆ, ನಾನು ನಿನಗೆ ಸಬ್ಸಿಡಿ ಕೊಡಿಸ್ತೀನಿ ಅಂಥೇಳಿ ಫಸ್ಟಿಗೆ 20,000 ಕೊಡಿ ಅಂಥೇಳಿ ಯಾರು ಹೇಳಿದ್ರಂದ್ರೆ ಅಂಥವು ರೊಕ್ಕ ಕೊಡಬಾರ್ದು. ಅವರೇನು ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಹೋಗಿ ವಿಚಾರಿಸ್ಬೇಕಾಗ್ತದೆ. ವಿಚಾರಿಸ್ಕೊಳಕ್ಕೆ ಏಜೆನ್ಸಿ ಮತ್ತು ವೆಂಡರ್ ಯಾರು ಎಂಬುದನ್ನು ಖಚಿತಪಡಿಸ್ಕೊಂಡು ಆಮೇಲೆ ರೊಕ್ಕ ಕೊಡಬೇಕು. ಮಹೇಶ್ ಅವರ ಅಂತಿಮ ಫಲಿತಾಂಶ ಅಂದರೆ, ಮಹೇಶ್ ಅವರಿಗೆ ನೀರಿನ ಸಮಸ್ಯೆ ಇತ್ತು, ಅದು ಹನಿಯಾಗಿತ್ತು. ಅವರು ಮೈಕ್ರೋ ಇರಿಗೇಷನ್ ಬಗ್ಗೆ ಮಾಹಿತಿ ಪಡೆದರು, ತಮ್ಮ ಅರ್ಹತೆ ಪರಿಶೀಲಿಸಿದರು, ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿದರು ಮತ್ತು ಇಲಾಖೆಯನ್ನು ಸಂಪರ್ಕಿಸಿ ಅರ್ಜಿಯನ್ನು ಸಲ್ಲಿಸಿದ್ರು. ಇದೆಲ್ಲ ಆದ ಬಳಿಕ ನೆಕ್ಸ್ಟ್ ರೈತರಿಗೆ ಒಂದು ಲಾಸ್ಟ್ ಕೊನೆಯದಾಗಿ ಹೇಳಬೇಕಾದ ಮಾತು ಏನಂದ್ರೆ, PMKSY ಉದ್ದೇಶ ಕೇವಲ ಸಬ್ಸಿಡಿ ಕೊಡೋದಲ್ಲ, ಇದರ ದೊಡ್ಡ ಉದ್ದೇಶ ಏನಂದ್ರೆ ನೀರನ್ನು ಸಂರಕ್ಷಿಸುವುದು, ನೀರಾವರಿ ಸೌಲಭ್ಯ ಹೆಚ್ಚಿಸುವುದು, ನೀರಿನ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಕೃಷಿಯನ್ನು ಹೆಚ್ಚು ಸುಸ್ಥಿರಗೊಳಿಸುವುದು. ಈ ಒಂದು PMKSY ಯೋಜನೆಯ ಇದು. ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಅಳವಡಿಸಿಕೊಳ್ಳಲು ಯೋಚಿಸ್ತಿದ್ರೆ ಅಂದ್ರೆ ಮೊದಲ ನಿಮ್ಮ ತಾಲೂಕಿನ ಕೃಷಿ ತೋಟಗಾರಿಕೆ ಇಲಾಖೆಯಲ್ಲಿ ಪ್ರಸ್ತುತ ಯೋಜನೆ ಹೋಗಬೇಕು. ಅರ್ಹತೆ ನೋಡಿ, ಯೂನಿಟ್ ಕಾಸ್ಟ್ ನೋಡಿ, ಸಬ್ಸಿಡಿ ಪ್ರಮಾಣ, ಅಪ್ಲಿಕೇಶನ್ ಪೋರ್ಟಲ್ ಮತ್ತು ಅಪ್ರೂವ್ಡ್ ವೆಂಡರ್ ಬಗ್ಗೆ ಖಚಿತಪಡಿಸ್ಕೋಬೇಕು. ಈ ಒಂದು ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು, ಹ್ಯಾಂಗೆ ಹಾಕಬೇಕು ಮತ್ತು ಯಾವ ವೆಬ್ಸೈಟ್ ಥ್ರೂ ಹಾಕಬೇಕು ಅನ್ನೋದು ಒಂದು ಲಿಂಕನ್ನು ನಾನು ಸಹ ಕೊಡ್ತೀನಿ. ಮತ್ತು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ದಾಗ ಈ ಒಂದು PMKSY ಅಂದರೆ ಪ್ರೈಮ್ ಮಿನಿಸ್ಟರ್ ಕೃಷಿ ಸಿಂಚಾಯಿ ಯೋಜನೆ ಬಗ್ಗೆ ಎಲ್ಲ ಮಾಹಿತಿ ಇರುವಂತಹ ಒಂದು ಫೈಲನ್ನು ಅಟ್ಯಾಚ್ ಮಾಡಿರ್ತೇನೆ. ನೀವು ಅದರ ಮುಖಾಂತರ ನೋಡಿ ನೀವು ತಿಳ್ಕೊಬೋದು. ಅದರೊಂದಿಗೆ ನೀವು ಈ ಒಂದು ಅಪ್ಲಿಕೇಶನ್ ಹಾಕಲು ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆಗೆ ಭೇಟಿಯಾಗಿ ಅಲ್ಲಿ ಹಾಕಬೇಕಾಗುತ್ತೆ. ಇದು PMKSY ಅಂದರೆ ಪ್ರೈಮ್ ಮಿನಿಸ್ಟರ್ ಕೃಷಿ ಸಿಂಚಾಯಿ ಯೋಜನೆಯ ಬಗ್ಗೆ ಒಂದು ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಸಬ್ಸಿಡಿ ಲೋನ್ಸ್ ಅಥವಾ ಏನಾದರೂ ಸ್ಕೀಮ್ಗಳು ಇದ್ದರೆ ಆ ಒಂದು ವಿಷಯದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.